ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈ ಒಂದು ಫಿಗರ್ ಕೊಟ್ಟಿದ್ದಾನೆ, ಅದರಲ್ಲಿ ಏನೇನು ಕಂಡಿಬೇಕು ನಾನು? ಎಕ್ಸ್ ಕಂಡಿಡಬೇಕು, ವೈ ಕಂಡಿಡಬೇಕು, ಅದೇ ರೀತಿ ಝೆಡ್ ಕಂಡಿಡಬೇಕು. ಓಕೆ, ಅದು ಯಾವ ಥರ ಅಂತ ನೋಡೋಣ. ಈಗ ನೀವು ನೋಡಿದ್ರೆ ಇದು ಪ್ಯಾಲಗ್ರಾಮ್ ಅಂತ ಅವನೇ ಕೊಟ್ಬಿಟ್ಟಾನೆ. ಓಕೆ, ಕಂಡಿಡ್ ದ ಫಾಲೋಯಿಂಗ್ ಪ್ಯಾಲಗ್ರಾಮ್. ಇದು ಪ್ಯಾಲಗ್ರಾಮ್ ಅಂತ ಗೊತ್ತು. ಪ್ಯಾಲಗ್ರಾಮ್ ಅಲ್ಲಿ ಇವರಿಬ್ಬರು ಸೇರಿದ್ರೆ ಅಂದ್ರೆ ಪಕ್ಕಕ್ಕಿರೋ ಆಂಗಲ್ ಆ್ಯಡ್ ಮಾಡಿದ್ರೆ ಎಷ್ಟಿರುತ್ತೆ? 180 ತಾನೆ. ಓಕೆ, ಇವರಿಬ್ಬರು ಪಕ್ಕಕ್ಕಿರೋ ಆಂಗಲ್ ಆ್ಯಡ್ ಮಾಡಿದ್ರೆ 180 ಇರುತ್ತೆ. ಓಕೆ, ಇಲ್ಲಿ ಪ್ರಾಪರ್ಟಿ ಏನು ಬರಿತೀವಿ? ದ ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್ ಇನ್ ಎ ಪ್ಯಾಲಗ್ರಾಮ್ ಈಸ್ 180 ಡಿಗ್ರಿ ಅಂತ ಬರುತ್ತೆ. ಓಕೆ, ಈಗ y ಇಸ್ ಈಕ್ವಲ್ ಟು ಏನಾಯ್ತು? 180 ಪ್ಲಸ್ 50 ಆ ಕಡೆ ಹೋದ್ರೆ -50 ಆಯ್ತು. y ಇಸ್ ಈಕ್ವಲ್ ಟು ಏನಾಯ್ತು? 130 ಆಯ್ತು. ಓಕೆನಾ? ಸೊ y ವ್ಯಾಲ್ಯೂ 130. y 130 ಅಂದ್ರೆ x ಕೂಡ 130 ತಾನೆ, ಅಪೋಸಿಟ್ ಆಂಗಲ್ ಈಕ್ವಲ್ ತಾನೆ. ಸೊ ಏನ್ ಬರಿಬೋದು? x ಈಕ್ವಲ್ ಟು y ಇಸ್ ಈಕ್ವಲ್ ಟು 130. ಇಲ್ಲಿ ರೀಸನ್ ಏನ್ ಬರ್ತೀವಿ? ಅಪೋಸಿಟ್ ಆಂಗಲ್ಸ್ ಆಫ್ ಎ ಪ್ಯಾಲಗ್ರಾಮ್ ಆರ್ ಈಕ್ವಲ್ ಅಂತ ಬರಿತೀವಿ. ಓಕೆ, ಸೊ ನಮಗೇನು ಎಕ್ಸ್ ಗೊತ್ತಾಯ್ತು, ವೈ ಗೊತ್ತಾಯ್ತು, ಈಗ ಝೆಡ್ ಗೊತ್ತಾಗ್ಬೇಕಂಗೆ. ಓಕೆ, ಈಗ ನೋಡ್ರಿ ಇಲ್ಲಿ ಝೆಡ್ ಎಕ್ಸ್ಟೀರಿಯರ್ ಇದೆ. ಸೊ ನಾನು ಇಲ್ಲಿ ಏನು ಬರ್ತೀನಿ? ಇಂಟೀರಿಯರ್ನ ಇದನ್ನ ಏನಂತ ಬರ್ಕೊಂತೀನಿ? ಎ ಅಂತ ಬರಿತೀನಿ. ಈಗ ನೀವು ಹೇಳ್ರಿ, ಇದು 50 ಅಂದ್ರೆ ಇದು ಕೂಡ ಏನಾಗುತ್ತೆ? 50 ಆಗುತ್ತಾ? ಇದು 50 ಅಂದ್ರೆ ಇದು 50. ಸೊ ಎ ಇಸ್ ಈಕ್ವಲ್ ಟು ಏನು ಬರಿತೀನಿ? 50 ಡಿಗ್ರಿ ಅಂತ ಬರ್ತೀನಿ. ಓಕೆ, ಅಪೋಸಿಟ್ ಆಂಗಲ್ ಈಕ್ವಲ್. ಈ ಮೇಲೆ ಪ್ರಾಪರ್ಟಿನೇ ಮತ್ತೆ ಅದೇ ಬರೀರಿ. ಓಕೆನಾ? ಯಾಕಂದ್ರೆ ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾಲಗ್ರಾಮ್ ಆರ್ ಈಕ್ವಲ್ ಅಂತ ಬರೀರಿ. ಈಗ ನನಗೆ ಬೇಕಿರೋ ಝೆಡ್. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ನೋಡಿ ಸ್ಟ್ರೈಟ್ ಲೈನ್ ತಾನೆ. ಸ್ಟ್ರೈಟ್ ಲೈನ್ ಇದ್ದಾಗ ಇದಿಷ್ಟು ಎಷ್ಟಿರ್ತದೆ? 180. ಅಂದ್ರೆ ಇವರಿಬ್ಬರು ಸೇರಿದ್ರೆ ಎಷ್ಟಿರಬೇಕು? 180 ಇರಬೇಕು. ಸೊ ಏನ್ ಬರಿತೀನಿ? ಎ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಯಾವ ಪ್ರಾಪರ್ಟಿ? ಲೀನಿಯರ್ ಪೇರ್ ಅಂತೀವಿ. ಓಕೆ, ನಥಿಂಗ್ ಬಟ್ ಸ್ಟ್ರೈಟ್ ಆಂಗಲ್ 180. ಇವರಿಬ್ಬರು ಸೇರಿದ್ರೆ 180. ಈ ಎ ವ್ಯಾಲ್ಯೂ ಆಲ್ರೆಡಿ ನನಗೆ ಏನು ಗೊತ್ತು? 50 ಅಂತ ಗೊತ್ತು. 50 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 180. ಝೆಡ್ ಈಸ್ ಈಕ್ವಲ್ ಟು 180 ಪ್ಲಸ್ 50 ಆ ಕಡೆ ಹೋದ್ರೆ -50. ಝೆಡ್ ಈಸ್ ಈಕ್ವಲ್ ಟು 180 ಅಲ್ಲಿ 50 ಹೋದ್ರೆ 130. ಓಕೆನಾ? ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು, ವೈ ವ್ಯಾಲ್ಯೂ ಗೊತ್ತಾಯ್ತು, ಝೆಡ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು.